ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಮಶ್ರೂಮ್ ಬಳಸಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾಯಬೇಕು. ಇದು ತುಂಬಾ ರುಚಿಯಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ಇದು ಲೆಫ್ಟ್ ಓವರ್ ರೈಸ್ನಲ್ಲೂ ಈ ಥರ ಮಾಡ್ಕೊಳ್ಬಹುದು, ತುಂಬಾ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ನಂತರ ಕ್ಯಾಪ್ಸಿಕಮ್, ಮಶ್ರೂಮ್, ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಚಿರೋದು, ಕ್ಯಾಬೇಜ್, ಸ್ವಲ್ಪ ಬಟಾಣಿ, ಹಸಿ ಬಟಾಣಿ ಇದು, ಆಮೇಲೆ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರಬೇಕು. ಇಷ್ಟು ಹಾಕ್ಕೊತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು ಇದಂತೂ. ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ, ಲೈಟಾಗಿ ಏನಾದರೂ ಡಿನ್ನರ್ಗೆ, ರೆಸ್ಟೋರೆಂಟಲ್ಲಿ ಮಾಡಿರೋ ಥರನೇ ಇರುತ್ತೆ ಇದಂತೂ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ತರಕಾರಿ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯದು ಮೈಗೆ. ಈ ಥರ ಅವಾಗವಾಗ ಮಾಡಿಕೊಡ್ತಾ ಇದ್ದರೆ ಮಕ್ಕಳಿಗೆ ತುಂಬ ಆರೋಗ್ಯಕರವಾಗಿರುತ್ತೆ ಇವೆಲ್ಲ. ಇದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆಲ್ಲ ತರಕಾರಿ, ಈರುಳ್ಳಿ ಅವೆಲ್ಲ ತುಂಬ ಫ್ರೈ ಆಗಬಾರ್ದು. ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಈಗ ನಾವು ಕ್ಯಾಪ್ಸಿಕಮ್ಮನ್ನ ಹಾಕ್ಕೊತಾ ಇದ್ದೀವಿ. ಸಣ್ಣಕ್ಕೆ ಈ ಥರ ಹೆಚ್ಚಿರುವ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀವಿ. ಕ್ಯಾಪ್ಸಿಕಮ್ನ ಹಾಕ್ಕೊಂಡ ನಂತರ ಬಟಾಣಿ, ಆಮೇಲೆ ಕ್ಯಾರೆಟು, ಎಲೆಕೋಸು ಸಣ್ಣಕ್ಕೆ ಹೆಚ್ಚಿರೋದು, ಹಸಿ ಬಟಾಣಿ ಇದ್ರೇ ಚೆನ್ನಾಗಿರೋದು. ನೀವು ಫ್ರೋಝನ್ ಪೀಸ್ ತೊಗೊಂಡ ಅಂದರೆ ಅಷ್ಟು ಟೇಸ್ಟ್ ಬರೋಲ್ಲ. ನಾವು ಹಸಿ ಬಟಾಣಿ ಇತ್ತು, ಅದಕ್ಕೋಸ್ಕರ ಹಾಕ್ಕೊಂಡ್ವಿ. ನಿಮಗೇನಾದರೂ ಹಸಿ ಬಟಾಣಿ ಇಲ್ಲ, ಫ್ರೋಝನ್ ಪೀಸ್ ಇತ್ತು ಅಂದರೆ ಅದು ಸಹ ಹಾಕ್ಕೊಬೋದು, ನಿಮ್ಮಿಷ್ಟ. ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ಪೇ ಮಾಡಿಬಿಡಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಈಗ ನಾವೆಲ್ಲ ಹೆಚ್ಚಿರೋ ಮಶ್ರೂಮ್ಸ್ನೆಲ್ಲನೂ ಹಾಕ್ಕೊಂಬಿಡಿ. ಎಲ್ಲನೂ ಹಾಕ್ಕೊಂಬಿಟ್ಟು ಈಗ ಮಶ್ರೂಮಲ್ಲಿ ನೀರು ಬಿಡುತ್ತೆ. ನಾವು ನೀರು ಹಾಕದೇ ಇದ್ರೂ ಮಶ್ರೂಮಲ್ಲಿ ನೀರು ಬಿಡುತ್ತೆ. ಅದಕ್ಕೇನು ಮಾಡಿ, ನೀವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ನೀರೆಲ್ಲ ಬಿಟ್ಬಿಟ್ಟು ಆ ನೀರೆಲ್ಲ ಫುಲ್ ಡ್ರೈ ಆಗೋವರೆಗೂ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಲು ಬಿಡಿ. ಯಾಕಂದರೆ ನೀರೆಲ್ಲ ಹಂಗಂಗೆ ಇತ್ತು ಅಂದರೆ ನಾವೇನಾದರೂ ಸಾಸಸ್ ಎಲ್ಲ ಹಾಕಿಬಿಟ್ಟು ರೈಸ್ ಹಾಕಿ ಕಲಿಸಿದ್ವಿ ಅಂದರೆ ಅಷ್ಟು ಟೇಸ್ಟಾಗಿರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀರೆಲ್ಲ ಬಿಟ್ಟುಬಿಟ್ರೆ ಮಶ್ರೂಮ್ದು ಹಾಗೆಯೇ ಆ ನೀರಲ್ಲೇ ಅದೆಲ್ಲನೂ ಡ್ರೈ ಆಗಬೇಕು. ಡ್ರೈ ಆಯಿತು ಅಂದರೆ ಅದು ಗ್ರೇವಿ ಟೈಪ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ನೀರೊಂದು ಚೂರು ಹಾಕಿರಲಿಲ್ಲ ನಾವು, ಎಷ್ಟು ನೀರು ಬಿಡ್ತಾ ಇದೆ. ಇನ್ನೂ ನೀರು ಬಿಡುತ್ತಿದ್ದು ಮಶ್ರೂಮ್. ಯಾವಾಗಲೂ ಅಷ್ಟೇ ಮಶ್ರೂಮ್ ತುಂಬ ನೀರು ಬಿಡುತ್ತೆ. ಮಶ್ರೂಮ್ದು ಏನಾದರೂ ರೆಸಿಪೀಸ್ ಮಾಡೋವಾಗ ನೆನ್ಪಿಟ್ಕೊಳ್ಳಿ, ಮಶ್ರೂಮ್ ನೀರು ಬಿಡುತ್ತೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಮಶ್ರೂಮ್ನೆಲ್ಲ ವಾಟರ್ ಎಲ್ಲನೂ ಡ್ರೈ ಆದ ನಂತರ ನೋಡಿ ಇನ್ನೂ ಒಂಚೂರಿದೆ. ಎಷ್ಟು ನಾವು ಫ್ರೈ ಮಾಡಿದ್ರೂ ಅದು ನೀರು ಬಿಡ್ತಾನೆ ಇತ್ತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು, ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಲಿಡ್ನ ಬಿಟ್ಬಿಡಿ. ಅದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ. ನೀರೆಲ್ಲ ಚೆನ್ನಾಗಿ ಇದಾಗಬೇಕು, ಡ್ರೈ ಆಗಬೇಕು. ಡ್ರೈ ಆದ ನಂತರ ಸೋಯಾ ಸಾಸ್ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ, ಸಾಕು. ಇದಕ್ಕೆ ಸೋಯಾ ಸಾಸ್ ಏನಕ್ಕೆ ಹಾಕ್ಕೊತಾ ಇದ್ದೀವಿ ಅಂದರೆ ರೈಸ್ ಸ್ವಲ್ಪ ಕಲರಾಗಿ ಬರಲಿ ಅಂತ ಅಷ್ಟೇ. ನಂತರ ಇದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಗ್ರೀನ್ ಚಿಲ್ಲಿ ಸಾಸ್ ತುಂಬ ಖಾರ ಇರಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀವಿ. ಪೆಪ್ಪರ್ ಪೌಡರ್ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ, ಅದೇ ಟೇಸ್ಟ್ ಕೊಡೋದು. ನಿಮ್ಮ ಮನೇಲಿ ಅಕಸ್ಮಾತಾಗಿ ಏನಾದರೂ ಸೋಯಾ ಸಾಸ್ ಇಲ್ಲ, ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು, ಅಥವಾ ಸ್ವಲ್ಪ ಸೋಯಾ ಸಾಸು ಮತ್ತು ಪೆಪ್ಪರ್ ಪೌಡ್ರ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈಗ ಪೆಪ್ಪರ್ ಪೌಡ್ರ್ ಸ್ವಲ್ಪ ಇತ್ತು, 1-2 ಸ್ಪೂನ್ ಆಗೋಷ್ಟಿತ್ತು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಈ ಗೊಜ್ಜನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಅಕಸ್ಮಾತ್ ನೀವು ಈ ಥರ ಗೊಜ್ಜು ಮಾಡಿಟ್ಕೊಂಡ್ಬಿಟ್ಟು ಬೆಳಿಗ್ಗೆಗೆ ಏನಾದರೂ ರೈಸ್ನ ಕಲಿಸ್ಬೇಕು ಅಂದ್ಕೊಂಡ್ರೆ ಆರಾಮಾಗಿ ಈ ಥರ ಗೊಜ್ಜು ಮಾಡ್ಕೊಂಡ್ಬಿಟ್ಟು ಬೆಳಿಗ್ಗೆಗೆ ನೀವು ರೈಸ್ನ ಕಲಿಸ್ಬೋದು. ಇದು ಬಿಸಿ ಅನ್ನನ ಹಾರಿಸ್ಬಿಟ್ಟು ಬೇಕಂದರೆ ನೀವು ಏನಾದರೂ ರೈಸ್ನ ಈ ಥರ ಇದರಲ್ಲಿ ಕಲಿಸ್ಬಿಟ್ಟು ಟಿಫನ್ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಇವಾಗ ಪೆಪ್ಪರ್ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ತರಕಾರಿ ಎಲ್ಲನೂ ಫುಲ್ಲು ಬೇಯಬಾರ್ದು, ಇದಕ್ಕೆ ಸ್ವಲ್ಪ ಬೇಯಬೇಕು. ಅದೇ ಮೇನ್ ಇರೋದು ಇದರಲ್ಲಿ. ನೀವು ರೋಡ್ ಸೈಡಲ್ಲೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ಹೈಜೀನಿಕ್ಕಾಗಿ ನಾವೇ ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಲ್ವ ಮೈಗೆ. ಮಕ್ಕಳಿಗೂ ಸಹ ತುಂಬ ಹೈಜೀನಿಕ್ಕಾಗಿ ತಿನ್ನೋದ್ರಿಂದ ಮೈ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬಿಟ್ಟು
ನೀವು ಅಕಸ್ಮಾತ್ ಬಿಸಿ ಬಿಸಿ ಅನ್ನದಲ್ಲಿ ಮಾಡ್ಕೊತಾ ಇದ್ದೀರಾ ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ತಟ್ಟೆಗೆ ಹಾಕ್ಬಿಟ್ಟು ಸ್ವಲ್ಪ ಹಾರಿಸ್ಬಿಟ್ಟು ನಂತರ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಅದು ಎಲ್ಲನೂ ಸಾಸ್ ಗೀಸ್ ಎಲ್ಲನೂ ಚೆನ್ನಾಗಿ ಹಿಡಿಯುತ್ತೆ, ಇಲ್ಲ ಅಂದರೆ ಹಿಡಿಯೋದಿಲ್ಲ. ನೋಡಿ ಈ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಚೂರು ಈ ಗೊಜ್ಜು, ಈ ಮಶ್ರೂಮ್ ಗೊಜ್ಜನ್ನ ಒಂದು ಕಪ್ಗೆ ಹಾಕ್ಕೊಳ್ಳಿ. ಕಪ್ಗೆ ಹಾಕ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ. ಯಾಕಂದರೆ ಒಂದೊಂದು ರೈಸ್ ಮುದ್ದೆ ಆಗೋದ್ರಿಂದ ಸ್ವಲ್ಪ ನಾವು ಒಂದು ಕಪ್ಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಬೇಗ ಅದು ಮುದ್ದೆ ಆಗಲ್ಲ ರೈಸು. ನೀವು ಬೇಕಂದರೆ ಜೀರಾ ರೈಸಲ್ಲೂ ಮಾಡ್ಬೋದು, ಬಾಸ್ಮತಿ ರೈಸಲ್ಲೂ ಮಾಡ್ಬೋದು, ಅಥವಾ ನಾರ್ಮಲ್ ರೈಸಲ್ಲೂ ಮಾಡ್ಬೋದು. ನಾವು ಇವತ್ತು ನಾರ್ಮಲ್ ಅನ್ನ ಮಾಡಿರೋ ರೈಸ್ನಲ್ಲೇ ಮಾಡ್ತಾಯಿದ್ದೀವಿ. ನಾವೇನು ಜೀರಾ ರೈಸ್ ಬಾಸ್ಮತಿ ರೈಸಲ್ಲೇನು ಮಾಡ್ತಾಯಿಲ್ಲ, ಮಾಮೂಲಿ ರೈಸ್ನಲ್ಲಿ ಮಾಡ್ಕೊತಾ ಇದ್ದೀವಿ. ಇದು ಬಿಸಿ ಅನ್ನನ ಸ್ವಲ್ಪ ಹಾರಿಸ್ಬಿಟ್ಟು ಹಾಕ್ಕೊತಾ ಇದ್ದೀವಿ. ನೋಡಿ ಈಗ ರೈಸ್ನ ಹಾಕ್ಕೊತಾ ಇದ್ದೀವಿ. ಹಾರಿದೆ ಈ ರೈಸು, ಬಿಸಿ ಅನ್ನ ಇದು, ಅದಕ್ಕೋಸ್ಕರ ತಟ್ಟೆನಲ್ಲಿ ಹಾಕ್ಬಿಟ್ಟು ಹಾರಿಸ್ತಾ ಇದ್ದೀವಿ. ಈಗ ರೈಸ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ವ ಮಶ್ರೂಮ್ ಗೊಜ್ಜನ್ನ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಟ್ರಿಕ್ ಇದರಲ್ಲಿ ಇರೋದು. ಆವಾಗ ಮುದ್ದೆ ಆಗಲ್ಲ ರೈಸು. ಹೆಂಗಿರುತ್ತೋ ಹಾಗೆ ಇರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಟೊಮೆಟೊ ಸಾಸ್ ಜೊತೆನೂ ಸಹ ನಂಚ್ಕೊಂಡು ತಿನ್ಬೋದು, ಇಲ್ಲ ಆರಾಮಾಗಿ ಹಾಗೆ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೇಮ್ ಸ್ಟ್ರೀಟ್ ಸೈಡ್ ಫುಡ್ ಇದ್ದಂಗೆ ಇರುತ್ತೆ. ಅಥವಾ ರೆಸ್ಟೋರೆಂಟಲ್ಲಿ ಏನಾದರೂ ನೀವು ಇದಕ್ಕೆ ಒಂದು ಕಪ್ಪೇ ತಿನ್ನಕ್ಕೆ ಹೋದ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತಲ್ವ ಸ್ವಲ್ಪ. ಅದೇ ಅವ್ರು ಹೆಂಗೆ ಮಾಡಿರ್ತಾರೋ ಏನೋ, ಹೈಜಿನಿಕ್ಕಾಗಿರುತ್ತೋ ಇಲ್ವೋ ಅಲ್ವಾ. ಅದ್ರ ಬದಲು ನೀವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ನೋಡಿ ಇವಾಗ ಸ್ವಲ್ಪನೇ ಮಶ್ರೂಮ್ ಹಾಕ್ಕೊಂಡು, ಇದಕ್ಕೆ ತರಕಾರಿ ಜಾಸ್ತಿ ಇರಬೇಕು, ಮಶ್ರೂಮ್ ಜಾಸ್ತಿ ಇರಬೇಕು, ಅನ್ನ ಕಮ್ಮಿ ಇರಬೇಕು. ಅವಾಗಲೇ ನಾವು ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ನಮ್ಮ ಮೈಗೆ ಹೋಗೋದು. ನಾವು ಬರೀ ಅನ್ನನ ಜಾಸ್ತಿ ಹಾಕ್ಬಿಟ್ಟು ತರಕಾರಿ ಎಲ್ಲನೂ ಕಮ್ಮಿ ಹಾಕ್ಬಿಟ್ರೆ ಚೆನ್ನಾಗೇ ಇರಲ್ಲ. ಯಾವಾಗಲೂ ತರಕಾರಿ ಜಾಸ್ತಿ ಇರಬೇಕು, ಅನ್ನ ಸ್ವಲ್ಪ ಇರಬೇಕು. ಅವಾಗಲೇ ಟೇಸ್ಟ್ ಬರೋದು ಇದಕ್ಕೆ. ನೀವು ಇದನ್ನು ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ನಲ್ಲಿ ಟ್ರೈ ಮಾಡಿ ನೋಡಿ. ಅವಾಗ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ಮಶ್ರೂಮ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.